10,000 ಬಜೆಟ್ ರೇಂಜ್ ಇದೆಯಲ್ಲ, ಇದು ಅಬೌವ್ ಎಂಟ್ರಿ ಲೆವೆಲ್ ಬಜೆಟ್ ರೇಂಜ್ ಆಗಿದೆ. ನೀವೇನಾದ್ರೂ ಈ ಬಜೆಟ್ ರೇಂಜ್ ಅಲ್ಲಿ ಫೋನ್ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋನ ನಿಮ್ಗೋಸ್ಕರ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೋಸ್ಕರ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಈ ಫೋನ್ ಗಳು 10,000 ಬಜೆಟ್ ರೇಂಜ್ ಅಲ್ಲಿ ಸಿಗುತ್ತೆ. ಈ ಎಲ್ಲಾ ಫೋನ್ಸ್ ಗಳ ಬಜೆಟ್ ಅಕಾರ್ಡಿಂಗ್ ತುಂಬಾ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ ಹಾಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೋ ಡೌಟ್ ಬೆಸ್ಟ್ ಅಂಡ್ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಇದರಲ್ಲಿ ಆರಾಮಾಗಿ ಮೀಡಿಯಂ ಲೆವೆಲ್ ಗೇಮ್ಸ್ ನ ಆಡಬಹುದು, ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಇದ್ರ ಜೊತೆಗೆ ಬಜೆಟ್ ಅಕಾರ್ಡಿಂಗ್ ಬೆಸ್ಟ್ ಕ್ಯಾಮ್ರಾ ಇರುತ್ತೆ, ಹಾಗೆ ಟಾಪ್ ನೋ ಸ್ಪೆಸಿಫಿಕೇಶನ್ ಸಿಗುತ್ತೆ, ಹಾಗೆ ಟಾಪ್ ನೋಸ್ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಟಾಪ್ 5 ಇಂದ ಬರೋಣ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ M6 5G. ಈ ಫೋನ್ ರೀಸೆಂಟ್ಲಿ ಲಾಂಚ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.74 ಇಂಚ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ, ಹಾಗೆ 90 Hz ರಿಫ್ರೆಶ್ ರೇಟ್ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ನ ಸಪೋರ್ಟ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. 3.5mm ಆಡಿಯೋ ಜಾಕ್ ಇದೆ. ಹಾಗೆ ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ MediaTek ಕಡೆಯಿಂದ Dimensity 6100 ಪ್ಲಸ್ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. MIUI 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 18 ವ್ಯಾಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು ಐ ಲೀನ್ ಕ್ಯಾಮೆರಾ ಇದೆ. ಹಾಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಸಿಗುತ್ತೆ. LPDDR4X RAM ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 64GB ಸ್ಟೋರೇಜ್ ಗೆ 8799 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ M14 5G. ಈ ಬಜೆಟ್ ರೇಂಜ್ ಅಲ್ಲಿ ಈ ಫೋನ್ ಬೆಸ್ಟ್ ಫೋನ್ ಆಗಿದೆ. ಬೆಸ್ಟ್ ಕ್ಯಾಮೆರಾ ಹಾಗೆ ಬೆಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸ್ಯಾಮ್ಸಂಗ್ ಕಡೆಯಿಂದ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇರೋರು ಈ ಫೋನ್ ನೀವು ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.6 ಇಂಚ್ FHD ಪ್ಲಸ್ PLS LCD ಡಿಸ್ಪ್ಲೇ ಸಿಗುತ್ತೆ, ಹಾಗೆ 90 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ನ ಸಪೋರ್ಟ್ ಇದೆ. 3.5mm ಆಡಿಯೋ ಜಾಕ್ ಸಿಗುತ್ತೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡಲಾಗಿದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ Exynos 1335nm ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ, ಹಾಗೆ One UI 5.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. 2 years ಮೇಜರ್ ಅಪ್ಡೇಟ್ ಸಿಗುತ್ತೆ, ಹಾಗೆ 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. 6000 mAh ಬಿಗ್ ಬ್ಯಾಟರಿ ಇದೆ, ಹಾಗೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು ಯೂಸ್ಲೆಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಕೊಡಲಾಗಿದೆ, ಹಾಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 128GB ಸ್ಟೋರೇಜ್ ಗೆ 9990 ಗೆ ಇದು ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ರೆಡ್ಮಿ ಕಡೆಯಿಂದ ರೆಡ್ಮಿ 13C 5G. ಈ ಟೈಮ್ ಅಲ್ಲಿ ಲೇಟೆಸ್ಟ್ ಹಾಗೆ ಬೆಸ್ಟ್ ರೆಡ್ಮಿ ಕಡೆಯಿಂದನೇ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ರೆಡ್ಮಿ 13C ಬೆಸ್ಟ್ ಚಾಯ್ಸ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.74 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ. 90 Hz ರಿಫ್ರೆಶ್ ರೇಟ್ ಇದೆ, ಹಾಗೆ 600 ನೈಟ್ ಬ್ರೈಟ್ನೆಸ್ ಸಿಗುತ್ತೆ. 3.5mm ಆಡಿಯೋ ಜಾಕ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡಲಾಗಿದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ MediaTek ಕಡೆಯಿಂದ Dimensity 6100 ಪ್ಲಸ್ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. MIUI 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ 5000 mAh ಬ್ಯಾಟರಿ ಇದೆ. 18 ವ್ಯಾಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು AI ಲೆನ್ಸ್ ಕ್ಯಾಮೆರಾ ಆಗಿದೆ, ಹಾಗೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. LPDDR4X RAM ಇದೆ. UFS 2.2 ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 128GB ಸ್ಟೋರೇಜ್ ಗೆ 10,999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ ಇದು ಅಂಡರ್ 10,000 ಒಳಗಡೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 2nd ಅಲ್ಲಿ ಇರೋದು ಮೋಟರೋಲಾ ಕಡೆಯಿಂದ ಮೋಟರೋಲಾ G34 5G. ಮೋಟರೋಲಾ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಇದೆಯಲ್ಲ, ಇದು ತನ್ನ ಕ್ಲೀನ್ UI, ಸ್ಟಾಕ್ ಆಂಡ್ರಾಯ್ಡ್, ವ್ಯಾಲ್ಯೂ ಫಾರ್ ಮನಿ ಹಾಗೆ ಅಗ್ರೆಸಿವ್ ಪ್ರೈಸಿಂಗ್ ಗೆ ಇದು ಫೇಮಸ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಅಲ್ಟಿಮೇಟ್ ಮೋಟರೋಲಾ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ
ಬಗ್ಗೆ ನಾವು ನೋಡೋದಾದ್ರೆ 6.5 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 500 ನೈಟ್ ಬ್ರೈಟ್ನೆಸ್ ಸಿಗುತ್ತೆ. 3.5 mm ಆಡಿಯೋ ಜಾಕ್ ಇದೆ. ಹಾಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡಲಾಗಿದೆ. ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಇದೆ. ಹಾಗೆ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 695 ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Motorola MyUX ಅಲ್ಲಿ ಇದು ವರ್ಕ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. ಹಾಗೆ 18 ವ್ಯಾಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾ ಅಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. ಹಾಗೆ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ IP52 ಸರ್ಟಿಫಿಕೇಶನ್ ಇದೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡಲಾಗಿದೆ. LPDDR4X RAM ಇದೆ. ಹಾಗೆ UFS 2.2 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 128GB ಸ್ಟೋರೇಜ್ ಗೆ 10,999 ಆಗುತ್ತೆ. ಅಂದ್ರೆ SBI ಡೆಬಿಟ್ ಕಾರ್ಡ್ ಇಂದ ಪರ್ಚೇಸ್ ಮಾಡಿದ್ರೆ 1000 ಡಿಸ್ಕೌಂಟ್ ಸಿಗುತ್ತೆ. ಅದರಿಂದ ಅಂಡರ್ 10,000 ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ M6 Pro 5G. ಈ ಟೈಮ್ ಅಲ್ಲಿ ಈ ಬಜೆಟ್ ರೇಂಜ್ ಅಲ್ಲಿ ಒಂದು ಅಲ್ಟಿಮೇಟ್ 5G ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಬೆಸ್ಟ್ ಪರ್ಫಾರ್ಮೆನ್ಸ್ ಜೊತೆಗೆ ಟಾಪ್ ನೋಸ್ ಲೆವೆಲ್ ಸ್ಪೆಸಿಫಿಕೇಶನ್ ಕೂಡ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.79 ಇಂಚ್ FHD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. ಹಾಗೆ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 550 ನೈಟ್ ಬ್ರೈಟ್ನೆಸ್ ಸಿಗುತ್ತೆ. 3.5 mm ಆಡಿಯೋ ಜಾಕ್ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸಪೋರ್ಟ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡಲಾಗಿದೆ. ಇದರ ಪ್ರೊಸೆಸರ್ ನ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 4 Gen 2 ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. MIUI 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ 5000 mAh ಬ್ಯಾಟರಿ ಇದೆ. 18 ವ್ಯಾಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಆಗಿದೆ. ಹಾಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. ಇದರಲ್ಲಿ IP52 ಸರ್ಟಿಫಿಕೇಶನ್ ಇದೆ. LPDDR4X RAM ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 64GB ಸ್ಟೋರೇಜ್ ಗೆ 9,999 ಆಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂತ ಇದ್ರೆ ಇವಾಗ ಇದು ಸ್ಟೋರೇಜ್ ಕಡಿಮೆ ಆಗಿದೆ ಅಂದ್ರೆ ನೀವು 1000 ಆಡ್ ಮಾಡಿ 6GB RAM ಪ್ಲಸ್ 128GB ಸ್ಟೋರೇಜ್ ಗೆ ನೀವು ತಗೊಂಡ್ರೆ 10,999 ಗೆ ನಿಮ್ಗೆ ಅದು ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ 10,000 ಬಜೆಟ್ ರೇಂಜ್ ಅಂಡರ್ ಅಲ್ಲಿ ಬರುವ ಒಂದು ಟಾಪ್ 5 ಬೆಸ್ಟ್ ಫೋನ್ಸ್ ನಾನು ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.